KS ಅಧಿಕಾರಿಯಾಗಿ ಈ ಗ್ರಾಮದ ನಿವಾಸಿಯಾಗಿ ಇವತ್ತು ಅವ್ರಾಗ ಅವ್ರು ಓದ್ಬೇಕು. ನಾವ್ ಎಷ್ಟು ಓದಿಸಿದ್ರು ಕೂಡ ಆಗಲ್ಲ. DC ರವಿ ಅವರು ಜಿಲ್ಲಾಧಿಕಾರಿಯಾಗಿ ಬಂದು AC ಆಗ್ಬೋದು, DC ಮಟ್ಟಕ್ಕೆ ಕೂಡ ಹೋಗ್ಬೋದು. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಈ ಗುಟ್ಲೂರು ದೇವರಾಯ ಸಮುದ್ರ ಪಂಚಾಯತ್ ಸೇರಿದಂತಹ ಗುಟ್ಲೂರು ಕುಗ್ರಾಮದಲ್ಲಿ ಒಬ್ಬ KS ಅಧಿಕಾರಿಯಾಗಿ ಈ ಗ್ರಾಮದ ನಿವಾಸಿಯಾಗಿ ಇವತ್ತು ಈ ಸಭೆಯಲ್ಲಿ ಆಸೀನರಾಗಿರುವಂತಹ ಗೀತಾ ಮೇಡಮ್ನವರೇ ಹಾಗೂ ದೇವರಾಯ ಸಮುದ್ರ ಗ್ರಾಮ ಪಂಚಾಯತಿ ಅಧ್ಯಕ್ಷಿಣಿ ಹಾಗೂ ನನ್ನ ಸಹೋದರಿಯಾದಂತಹ ಸುವರ್ಣ ನಾಣಸ್ವಾಮಿ ಅವರೇ, ಉಪಾಧ್ಯಕ್ಷರಾದಂತಹ ಕೃಷ್ಣಪ್ಪನವರೇ, ಸ್ನೇಹಿತರು ಹಾಗೂ ಹೈಕೋರ್ಟ್ನ ವಕೀಲರಾದಂತಹ ಶಂಕರ್ನಾಗ್ ಅವರೇ, ಇನ್ನೊಬ್ಬ ಶಿಕ್ಷಕರಾದಂತಹ ರವಿಯಣ್ಣವರೇ ಹಾಗೂ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಎಲ್ಲ ಗಣ್ಯರೇ, ಮಾಧ್ಯಮ ಮಿತ್ರರೇ ಹಾಗೂ ಸುತ್ತಮುತ್ತಲಿನ ಗ್ರಾಮಗಳಿಂದ ಆಗಮಿಸಿರುವಂತಹ ಎಲ್ಲ ಗಣ್ಯರೇ ಹಾಗೂ ಗ್ರಾಮಸ್ಥರೇ, ನಾನು ಗೀತಾ ಮೇಡಮ್ನವ್ರನ್ನ ಚಿಕ್ಕ ವಯಸ್ಸಿನಿಂದ ಕೂಡ ನೋಡ್ತಾ ಇದ್ದೆ. ಅವ್ರ ತಂದೆ ವೆಂಕಟರಮಣ್ಣ ಕೂಡ ನಮಗೆ ಚಿರಪರಿಚಿತರು. ಅವರು ಶಿಕ್ಷಕರಾಗಿ ಈ ಭಾಗದ ಎಲ್ಲ ಗ್ರಾಮಗಳಲ್ಲಿ ಕೂಡ ಸೇವೆ ಮಾಡಿದ್ದಾರೆ. ಅವನ ಗ್ರಾಮಾಂತರ ಪ್ರದೇಶದಲ್ಲಿ ಓದಿ ಆಮೇಲೆ ಸೆಂಟೆನ್ಸ್ ಅಲ್ಲಿ ಓದಿ ಈ ಒಂದು KS ಗ್ರೇಡ್ ಪಡಿಬೇಕಾದ್ರೆ ಎಷ್ಟೊಂದು ಕಷ್ಟ ಅನ್ನೋದು ನಮ್ಗೆಲ್ಲರಿಗೂ ಗೊತ್ತಿರೋ ವಿಚಾರ. ಯಾಕಂದ್ರೆ ನನ್ನ ಮಗ ಸಹ UPSC ಮಾಡ್ತಾರೆ, ಡೆಲ್ಲಿಯಿಂದ ಬಂದು ಚಂದ್ರ ಲೇಔಟ್ ಅಲ್ಲಿ ಇದ್ದಾರೆ. ಬಟ್ ಏನಂದ್ರೆ ಅವ್ರಾಗ ಅವ್ರು ಓದ್ಬೇಕು. ನಾವ್ ಎಷ್ಟು ಓದಿಸಿದ್ರು ಕೂಡ ಆಗಲ್ಲ. ಗ್ರಾಮಾಂತರ ಪ್ರದೇಶದಲ್ಲಿ ಹುಟ್ಟಿ ಈ ಒಂದು ಮಟ್ಟಕ್ಕೆ ಸಾಧನೆ ಮಾಡಿದಂತಹ ಅವರನ್ನ ಶ್ಲಾಘನೆ ಮಾಡ್ತಾ, ಈ ತಾಲೂಕಿಗೆ ಸಂಬಂಧಿಸಿದಂತೆ 360 ವಿಲೇಜ್ಗಳಿದೆ, ಗ್ರಾಮೀಣ ಪ್ರದೇಶಗಳಿದೆ. 324. ಈ ಪ್ರದೇಶದಲ್ಲಿ ಏನಂದ್ರೆ ಎಲ್ಲ ರೈತರು, ಗ್ರಾಮೀಣ ಭಾಗದ ಜನರು, ನೀರಿನ ಸಮಸ್ಯೆ, ಒಂದು ಕಡೆ ಜಮೀನಿನ ಸಮಸ್ಯೆಗಳು ಹಲವಾರು ಸಮಸ್ಯೆಗಳಿದೆ. ಪೋಡಿ ಸಮಸ್ಯೆ ಇದೆ, P ನಂಬರ್ ತೆಗಿಬೇಕು, ಇನ್ನೊಂದು ಮತ್ತೊಂದು ಸುಮಾರು ಸಮಸ್ಯೆಗಳಿದೆ. ಪಿಂಚಣಿದೆ, ಎಲ್ಲಾ ಸಮಸ್ಯೆಗಳು ಅವರು ಗೊತ್ತಿರೋ ವಿಚಾರ. ಈ ಎಲ್ಲಾ ಸಮಸ್ಯೆಗಳಿಗೂ ಸಹ ಅವರು ಸ್ಪಂದಿಸ್ತಾರೆ. ಏನು DC ರವಿ ಅವರು ಜಿಲ್ಲಾಧಿಕಾರಿಯಾಗಿ ಬಂದು ಕೆಲವೇ ವರ್ಷಗಳಲ್ಲಿ ನ್ಯಾಷನಲ್ ಅಂದ್ರೆ ನಮ್ಮ ರಾಜ್ಯದಲ್ಲಿ ಹೆಸರು ಮಾಡಿ, ಕೋಲಾರಿನ ಗ್ರಾಮೀಣ ಭಾಗದಲ್ಲಿ ಯಾವ ತರ ಹೆಸರು ಮಾಡಿದ್ರು ಅದೇ ತರಹ ಕೂಡ ನಮ್ಮ ಪಂಚಾಯಿತಿ ಹೆಣ್ಮಗಳು ಗೀತಾ ಮೇಡಮ್ ಸಹ ಎಲ್ಲರ ಬಾಗಿಲನ್ನು ತಟ್ಟಿ ಅವರ ಒಂದು ಕಷ್ಟಗಳಿಗೆ ಸ್ಪಂದಿಸಿ ಅದೇ ತರ ಹೆಸರನ್ನು ತಗೊಳ್ತಾರಂತ ನಮಗೆ 100% ನಂಬಿಕೆ ಇದೆ. ಆ ನಿಟ್ಟಿನಲ್ಲಿ ಕಾರ್ಯಪ್ರವೃತ್ತರಾಗಿ ಒಂದು ಹಿಂದುಳಿದ ವರ್ಗಗಳ ಒಬ್ಬ ಅಧಿಕಾರಿಯಾಗಿ ಇವತ್ತು ಅವರು ನೋಡ್ತಾ ಇರೋದು ನಿಜವಾಗ್ಲೂ ಸಂತಸದ ವಿಚಾರ. ನಾವು ಸಹ ಪಂಚಾಯತಿ ಲೆವೆಲ್ ಅಲ್ಲಿ ಅವರಿಗೆ ಸನ್ಮಾನ ಮಾಡ್ಬೇಕಂತ ಅನ್ಕೊಂಡಿದ್ವಿ ಸುಮಾರು ಒಂದು 10-15 ದಿವಸದಿಂದ ಕೂಡ. ಬಟ್ ಏಕಾಏಕಿ ನಮ್ಮ ಶಂಕರ್ನಾಗ್ ಅವರು ಮತ್ತೆ ಕೃಷ್ಣಪ್ಪನವರು ಫೋನ್ ಮಾಡಿ, ಇಲ್ಲ ತಾವಿಲ್ಲಿ ಮಾಡ್ತಾ ಇದೀವಿ, ಆಮೇಲೆ ಸಹ ಅಲ್ಲಿ ಕೂಡ ಮಾಡೋಣ ಬನ್ನಿ ಅಂತ ಕರೆದಾಗ ಆಯ್ತು ಅಂತ ಬಂದಿದ್ದೀವಿ. ಈ ಒಂದು ಸಭೆಯಲ್ಲಿ ಈ ಒಂದು ಡಯಾಸ್ ಅಲ್ಲಿ ಅವರೊಂದಿಗೆ ಹಂಚಿಕೊಂಡಿದ್ದು ಸಂತಸವಾಗಿದೆ. ಈ ಮುಂಬರುವ ಅವರು ಏನು ಇವತ್ತು KS ಆಗಿ ತಹಸೀಲ್ದಾರ್ ಆಗಿದ್ದಾರೆ, ಇನ್ನೂ ಹೆಚ್ಚಿಗೆ ಅವರಿಗೆ ವಯಸ್ಸಿದೆ, ಇನ್ನು ಹೆಚ್ಚಿಗೆ ಅವರು AC ಆಗ್ಬೋದು, DC ಮಟ್ಟಕ್ಕೆ ಕೂಡ ಹೋಗ್ತಾರೆ ಸಹ ಅಂತ ಹೇಳ್ತಾ, ಎಲ್ಲ ರಂಗಗಳೆಲ್ಲ ಅವ್ರಿಗೆ ಮುಂದೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಈ ಒಂದು ಸಭೆಗೆ ಕರೆದು 4 ಮಾತುಗಳಾಡಲು ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಅನ್ಸುತ್ತೇನೆ. ಜೈ ಹಿಂದ್, ಜೈ ಭಾರತಾಂಬೆ.